ರಾಜ್ಯ ಸಹಕಾರ ರಂಗದ ಅತ್ಯುನ್ನತ ಸಂಸ್ಥೆಯಾದ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಚುನಾವಣೆಯಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ನೇತೃತ್ವದ ತಂಡ ಅಪ್ರತಿಮ ಗೆಲುವು ಸಾಧಿಸಿದೆ. ಈ ಭರ್ಜರಿ ಜಯದೊಂದಿಗೆ ಮಹಾಮಂಡಲದ ನೂತನ ಅಧ್ಯಕ್ಷರಾಗಿ ಜಿಟಿ ದೇವೇಗೌಡ ಅವರು ಮತ್ತೊಮ್ಮೆ ಆಯ್ಕೆಯಾಗಿದ್ದು, ಸಹಕಾರ ವಲಯದಲ್ಲಿ ತಮ್ಮ ಆಧಿಪತ್ಯವನ್ನ ಮಗದೊಮ್ಮೆ ಸಾಬೀತುಪಡಿಸಿದ್ದಾರೆ. ಫಲಾನುಭವಿಗಳು ಗೃಹಜ್ಯೋತಿ ಯೋಜನೆಯ ಪ್ರಯೋಜನ ಪಡೆಯುತ್ತಿದ್ದು 1064 1,99,000 ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು ಶಾಖೆ ಸ್ಪಷ್ಟಪಡಿಸಿದೆ ನಡೆಸಲಾಗುತ್ತಿದೆ ಎಂದು ಇದೇ ದೇಶದಿಂದ ಈ ದಾಖಲೆಗಳ ವ್ಯಾಪ್ತಿಗೆ ತರಬೇಕು ಎಂಬ ಮಹಾಮಂಡಲದ ನೂತನ ಅಧ್ಯಕ್ಷ 37,700 ಫಲಾನುಭವಿಗಳನ್ನು ಯೋಜನೆಯ ಆದರೆ ಇನ್ನು 37 ಹೊರಗುಳಿದಿರುವ ಅರ್ಹ ಫಲಾನುಭವಿಗಳು ಗೆಲುವು ಸಾಧಿಸಿದೆ ಹಾಗೂ ಇದುವರೆಗೆ ಆದರೆ ಇನ್ನು 19 ಫಲಾನುಭವಿಗಳ ಯೋಜನೆಯ ನೈಜ ಲಾಭ ಉಳಿದಿದ್ದು ಈ ಗ್ರಾಹಕ ಇಲಾಖಾ ಅಧಿಕಾರಿಗಳಿಗೆ ಸೂಕ್ತ ದಾಖಲೆಗಳನ್ನು ನೀಡಿ ಸಹಕರಿಸಬೇಕಿದೆ. ಆದರೆ ಇನ್ನು 1,719 ಫಲಾನುಭವಿಗಳ ದಾಖಲಾತಿ ಈ ಗ್ರಾಹಕರು ತಕ್ಷಣ ರಾಜ್ಯ ಸಹಕಾರ ರಂಗದ ಅತ್ಯುನ್ನತ ಸಂಸ್ಥೆಯಾದ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಚುನಾವಣೆಯಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ನೇತೃತ್ವದ ತಂಡ ಅಪ್ರತಿಮ